ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ ಪರಮೇಶ್ವರ ಆಗಿರ್ಬೋದು ಎಲ್ಲರೂ ಹೆಚ್ಚು ಕಡಿಮೆ ಈ ದಿಶೆಯಲ್ಲಿ ಇನ್ನೂ ಶಿಕ್ಷಣ ಕೊರತೆ ನಮ್ಮಲ್ಲಿದೆ ಅನ್ನೋದನ್ನು, ಜೊತೆಗೆ ಇಲ್ಲಿ ಉದ್ಯೋಗ ಸೃಷ್ಟಿಗೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ. ಯಾಕಂದರೆ ಯಾವಾಗ ಮನುಷ್ಯ ಹಾದಿ ತಪ್ತಾನಪ್ಪ ಅಂದ್ರೆ ಕೈಯಾಗ ಉದ್ಯೋಗ ಇಲ್ಲ, ನಿರುದ್ಯೋಗ ಆದಾಗ, ಆರ್ಥಿಕವಾಗಿ ಅಭದ್ರ ಆದಾಗ ತಪ್ಪು ಹೆಜ್ಜೆ ಇಡಲಿಕ್ಕೆ ಶುರು ಮಾಡಿಬಿಡ್ತಾನೆ. ಕಳ್ಳತನ ಮಾಡೋದಾಗಿರ್ಬೋದು, ಮತ್ತೇನು ಮಾಡೋದಾಗಿರ್ಬೋದು, ಮತ್ತೇನು ಇನ್ನೊಬ್ಬರ ಕಿಶನ್ ದುಡ್ಡು ಎಬ್ಸೋದಾಗಿರ್ಬೋದು, ಸುಳ್ಳು ಹೇಳೋದಾಗಿರ್ಬೋದು. ಇದಕ್ಕೆಲ್ಲ ಕಾರಣ ಅರ್ಥಮೂಲ. ಮಾರ್ಕ್ಸ್ ಅದನ್ನ ಹೇಳ್ತಾ ಇರ್ತಾರೆ. ದುಡ್ಡು ಇತ್ತು ಅಂದ್ರೆ ಎಲ್ಲರೂ ಪ್ರಾಮಾಣಿಕರ, ದುಡ್ಡು ಇಲ್ಲಂದ್ರೆ ಆ ಪ್ರಾಮಾಣಿಕ ಸ್ಟಾರ್ಟ್ ಆಗಿಬಿಡ್ತದೆ. ಹಾಗೆ ಇವತ್ತು ವ್ಯವಸ್ಥೆ ಆಗಿದೆ. ಪ್ರತಿಯೊಬ್ಬರು ಉದ್ದೇಶ ಹೋಗುವಂಥದ್ದು ಏನಾದರೂ ಈ ಇಲ್ಲೇ ಮಾಡಲಿಕ್ಕೆ ಸಾಧ್ಯದನ ಅನ್ನುವಂಥದ್ದು. ಸಾಧ್ಯತೆ ಇಲ್ಲಂತಲ್ಲ. ಯಾಕಪ್ಪ ಅಂತಂದ್ರೆ ಈಗಾಗಲೇ ಹಲವು ನಮ್ಮ ಈ ಒಂದು ಡಿಸ್ಕಷನ್ದಲ್ಲಿ ಮಾತಾಡಿದ್ದು ಅದ. ಆ ವಿಷಯದಲ್ಲಿ ನಮ್ಮ ರಮೇಶ್ ಅವರಾಗಿರ್ಬೋದು, ಇನ್ನುಳಿದ ದಲಿತ ಆಗಿರ್ಬೋದು, ಅಥವಾ ಹಿಂದುಳಿದ ನಾಯಕರಾಗಿರ್ಬೋದು, ಅಥವಾ ಮುಂದುವರೆದ ನಾಯಕರು ಆಗಿರ್ಬೋದು, ಯಾರೂ ಇರ್ರಿ, ಮುಖ್ಯ ಉದ್ಯೋಗ ಸೃಷ್ಟಿ ಆಯ್ತಂದ್ರೆ ಈ ಮೀಸಲಾತಿ ವಿಷಯ ಬರೋದಿಲ್ಲ ಚರ್ಚೆಗೆ. ಯಾಕಂದ್ರೆ ಉದ್ಯೋಗ ಇದ್ರೆ ಯಾಕೆ ಮೀಸಲಾತಿ ಬಗ್ಗೆ ಚರ್ಚೆ ಮಾಡ್ತಾರೆ? ಕಲಿದಕ್ಕೆ ಎಲ್ಲರಿಗೂ ಅವಕಾಶ ಇತ್ತಂದ್ರೆ, ಎಲ್ಲರಿಗೂ ಫ್ರೀ ಎಜುಕೇಷನ್ ಇತ್ತು, ಫ್ರೀ ಮೆಡಿಸಿನ್ ಇತ್ತಪ್ಪ ಅಂತಂದ್ರೆ ಯಾರಿಗೆ ಎದುರು ಸಾಲ ಮಾಡ್ತಾರೆ, ಎದುರು ದುಡ್ಡು ಬಿಡ್ತಾರೋ? ನಮ್ಮ ಬದುಕು ಹೊಟ್ಟೆ ದುಡಿಸೋ ಉದ್ಯೋಗ ಇತ್ತಪ್ಪ ಅಂದ್ರೆ ಉದ್ಯೋಗ ಮಾಡ್ತಾರೆ, ಗಳಿಸ್ತಾರೆ, ಊಟ ಮಾಡಿ ನೆಮ್ಮದಿಯಿಂದ ಮಲಗ್ತಾರೆ ತಮ್ಮ ಕುಟುಂಬಗಳಲ್ಲಿ. ಅದಿಲ್ಲ ಅಂದ ತಕ್ಷಣ ಬೇರೆ ಬೇರೆ ಹಾದಿ ಹಿಡಿಯುವಂಥದ್ದು ಬರ್ತದೆ. ಈಗಲೇ ಹೇಳಿದೆ ನಿಮಗೆ. ಆ ದಿಶೆಯಲ್ಲಿ ಪ್ರತಿಯೊಬ್ಬರು ಉದ್ಯೋಗ ಸಿಗುವಂಥ ಕ್ಷೇತ್ರ ಯಾವುದು? ಒಕ್ಕಲ್ತನ ಮತ್ತು ಒಕ್ಕಲ್ತನ ಆಧಾರಿತ ಉದ್ಯೋಗಗಳು. ಆ ದಿಶೆಯಲ್ಲಿ ಇವತ್ತೊಂದು ಹಂತಕ್ಕೆ ಬೆಳೆದಿದ್ದಾರೆ. ಇವತ್ತು ರಮೇಶ್ ಆಯಿತು, ಸತೀಶ್ ಅವರಾಯಿತು, 5 ಜನ ಅಂತ ಮಂದಿ ಕರ್ನಾಟಕದ ಒಂದು ಪ್ರಮುಖ ವ್ಯಕ್ತಿಗಳಲ್ಲಿ ಅವರು ಆಗಿದ್ದಾರೆ. ಈ ದಿಶೆಯಲ್ಲಿ ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಯಾಕೆ ಮೇಲೆ ಹೇಳ್ತಾ ಇರ್ತೀನಪ್ಪ ಅಂತಂದ್ರೆ ಆ ಮಾತನ್ನು, ಗೋಡೌನ್ ಆಯ್ತು ಅಂದ್ರೆ ಅದು ಬೆಳೆದ ಬೆಳೆಯನ್ನು ರೈತ ತಂದು ಹೇಳ್ತಾನೆ, ಮತ್ತು ನನಗೆ ರೇಟ್ ಬಂದಾಗ ಮಾರ್ಕೊಡ್ತಾನೆ. ನನಗೆ ಈ ಏಜೆನ್ಸಿ ಐತಲ್ಲ ಅದು ಹೋಗಿಬಿಡ್ತದೆ. ಬೇಡ ಅವ್ರು ಮಾಡೋದ್ರ ಮಾಡಲಿ, ಅವ್ರಿಗೂ ಒಂದು ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಹೋಗೋದು, ಇವ್ರಿಗೆ ಹೆಚ್ಚು ಲಾಭ ಬರ್ತದೆ ಒಂದು. ಮತ್ತು ಪ್ರತಿಯೊಂದು ಹಳ್ಳಿಗೂ ನೀರಾವರಿ, ಪ್ರತಿಯೊಂದು ಹಳ್ಳಿಗೆ ನೀರಾವರಿ ಸಿಗುವಂಥದ್ದು, ಸ್ವಚ್ಛ ನೀರು ಸಿಗುವಂಥ ಇವೆರಡು ಲಕ್ಷ ಇಟ್ಟರೆ ಅಂದ್ರೆ ಕೃಷಿ ಆಧಾರಿತ ಉದ್ಯೋಗ ಬೆಳಿತಾವೆ ಹಳ್ಳಿಗಳಲ್ಲೇ, ಅದರಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ. ಜೊತೆಗೆ ನೀರು ಇರೋದ್ರಿಂದ ಒಕ್ಕಲ್ತನ ಏನಪ್ಪ ಅಂದ್ರೆ ಸಮೃದ್ಧಿಯಾಗಿ ಬೆಳೀತದೆ. ಅನೇಕ ಕಡೆ ಇನ್ನೂ ಬಂಜರು ಭೂಮಿಗಳಿದ್ದಾವೆ,